ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಸ್ನೇಹಿತರೆ, ಇವತ್ತು ನಾವು ಟಿ ಇ ಟಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಆಸ್ಪೆಕ್ಟ್ಸನ್ನು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಟೀಚರ್ ಎಲಿಜಿಬಲ್ ಟೆಸ್ಟ್ ಬಗ್ಗೆ ಇವತ್ತು ನಾನು ಕೆಲವೊಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಯಾರ್ಯಾರು ಈ ವರ್ಷ ಹೊಸದಾಗಿ ಟಿ ಇ ಟಿ ಎಕ್ಸಾಮ್ ಬರೀತಿದ್ದಾರೋ ಅವರಿಗೆ ಒಂದು ಎಕ್ಸಾಮ್ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತು ನಾನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಸೊ ನೋಡಿ, ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಪೇಪರ್ 1 ಅಂತ ಅಂದಾಗ 1ನೇ ಕ್ಲಾಸಿಂದ 5 ಅಂದರೆ ಯಾವ ತರಗತಿಗಳಿಗೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಪೇಪರ್ 1 ಅಂತ ಇರುತ್ತೆ. ಅದೇ ಪೇಪರ್ 2 ಅಂತ ಅಂದಾಗ 6ನೇ ತರಗತಿಯಿಂದ 8ನೇ ತರಗತಿವರೆಗೂ ಪೇಪರ್ 2 ಅನ್ನೋ ಪೇಪರ್ಸು ಇರ್ತದೆ. ಅದಾದ ಮೇಲೆ ಈ ಒಂದು ಪೇಪರ್ 1ನಲ್ಲಿ ಒಟ್ಟು ಪ್ರಶ್ನೆಗಳು 150 ಇರ್ತವೆ. ಜೊತೆಗೆ ಅದರ ಕಾಲಾವಧಿ 2.5 ಗಂಟೆ. ಪ್ರತಿ ವಿಭಾಗದಲ್ಲೂ 30 ಪ್ರಶ್ನೆ. ಫಾರ್ ಎಕ್ಸಾಂಪಲ್, ಈಗ ಚೈಲ್ಡ್ ಸೈಕಾಲಜಿ ಅಂತ ನಾವೇನು ಹೇಳ್ತೀವಿ, ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿ, ಮಕ್ಕಳ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ 30 ಪ್ರಶ್ನೆ. ಭಾಷೆ 1, ಭಾಷೆ 2, ಮ್ಯಾಥಮೆಟಿಕ್ಸು ಮತ್ತು ಪರಿಸರ ಅಧ್ಯಯನ ನೋಡ್ಕೊಳ್ಳಿ. ಇಲ್ಲಿ ಪೇಪರ್ 1ನಲ್ಲಿ ಪರಿಸರ ಅಧ್ಯಯನ ಬರುತ್ತೆ. ಜೊತೆಗೆ ಸೇಮ್ ಟು ಸೇಮ್ 2.5 ಗಂಟೆ 150 ಕ್ವಶನ್ನು. ಪೇಪರ್ 2ಅಲ್ಲಿ 6ನೇ ಕ್ಲಾಸಿಂದ 8ನೇ ತರಗತಿವರೆಗೂ ಈ ಪೇಪರ್ 2 ಅನ್ನೋದಿರುತ್ತೆ. ಇದರಲ್ಲೂ ಕೂಡ 150 ಮಾರ್ಕ್ಸನ್ನು ಈ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಫಸ್ಟು ಮಕ್ಕಳ ಅಭಿವೃದ್ಧಿ, ಚೈಲ್ಡ್ ಸೈಕಾಲಜಿ ಬಗ್ಗೆನೇ 30 ಪ್ರಶ್ನೆ ಇರುತ್ತೆ. ಭಾಷೆ 1, ಭಾಷೆ 2. ಆದರೆ ಇಲ್ಲಿ 60 ಪ್ರಶ್ನೆಗಳು ಗಣಿತ ಮತ್ತು ವಿಜ್ಞಾನ. ಯಾರು ಸೈನ್ಸ್ ಟೀಚರ್ಸ್ ಆಗಬೇಕು ಅಂತಿರ್ತಾರೋ ಅವರಿಗೆ ಗಣಿತ ಮತ್ತು ವಿಜ್ಞಾನ, ಜೊತೆಗೆ ಬಿ ಎಡ್ಡಲ್ಲಿ ಯಾರು ಕನ್ನಡ ಮತ್ತು ಸೋಷಲ್ ಮೆಥಡಾಲಜಿ ತೊಗೊಂಡಿರ್ತಾರೆ, ಇಲ್ಲ ಇಂಗ್ಲೀಷು ಮತ್ತು ಸೋಷಲ್ ಮೆಥಡಾಲಜಿ ತೊಗೊಂಡಿರ್ತಾರೆ, ಅವರಿಗೂ 30 ಕ್ವಶನ್ಸು ಈ ಸೋಷಲ್ ಸ್ಟಡೀಸಲ್ಲಿ ಇರುತ್ತೆ. ಯಾರು ಯಾರು ಟೀಚ್ ಮಾಡಬೇಕು ಅಂತಿರ್ತಾರೋ ಅವ್ರಿಗೆ ಮಾತ್ರ, ಸೈನ್ಸ್ ಯಾರು ಟೀಚ್ ಮಾಡಬೇಕು ಅಂತಿರ್ತಾರೋ ಅವ್ರಿಗೆ ಮಾತ್ರ. ಓಕೆ. ಸೊ ಅಲ್ಲಿ ಯಾರು ಬಿ ಎಡನ್ನು ಮಾಡಿರ್ತಾರೋ ಅವರು ಪೇಪರ್ 2 ಬರಿಬೋದು ಮತ್ತು ಪೇಪರ್ 1 ಬರಿಬೋದು. ಆದರೆ ಇನ್ ಕೇಸ್ ನೀವೇನಾರ ಡಿಪ್ಲೊಮೊ ಇನ್ ಎಜುಕೇಷನ್ ಮಾಡಿದರೆ ಪೇಪರ್ 1 ಮಾತ್ರ ಬರೆಯೋಕ್ಕೆ ನೀವು ಸಾಧ್ಯತೆಗಳು ಇರ್ತವೆ. ಪೇಪರ್ 2 ಬರೆಯೋ ಸಾಧ್ಯತೆ ಇರಲ್ಲ. ಯಾರು ಬಿ ಎಡನ್ನು ಮಾಡಿರ್ತಾರೆ, ಬ್ಯಾಚುಲರ್ ಆಫ್ ಎಜುಕೇಷನ್ ಯಾರು ಡಿಗ್ರಿನ ಪಡ್ಕೊಂಡಿರ್ತಾರೆ, ಅವ್ರಿಗೆ ಮಾತ್ರ ಪೇಪರ್ 1 ಮತ್ತು ಪೇಪರ್ 2 ಬರೆಯುವಂತಹ ಸಾಧ್ಯತೆಗಳು ಇದ್ದಾವೆ. ಸೊ ಹಾಗಾಗಿ ಬಿ ಎಡ್ ಮಾಡಿದವ್ರಿಗೆ ಇದೊಂದು ಬಂಪರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು CDP, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ. ಇದು ಚೈಲ್ಡ್ ಸೈಕಾಲಜಿಯಲ್ಲಿ ಬರ್ತಕ್ಕಂಥದ್ದು. ಮಕ್ಕಳ ಅಭಿವೃದ್ಧಿ, ಶೈಕ್ಷಣಿಕ ಮನೋವಿಜ್ಞಾನ, ಅದರ ಪಠ್ಯಕ್ರಮಗಳು. ಸೊ ಮಕ್ಕಳ ಅಭಿವೃದ್ಧಿ ಅಂತಾಗ ಆಸ್ ಯು ಆಲ್ ನೋ ದಟ್ ಚೈಲ್ಡ್ ಡೆವಲಪ್ಮೆಂಟ್, CDP ಅಂತಂದರೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಅಂತ. ಈ ಮಕ್ಕಳ ಅಭಿವೃದ್ಧಿಯಲ್ಲಿ ಕೆಲವೊಂದು ಕಂಟೆಂಟ್ ಬರ್ತವೆ, ಸಂದರ್ಭಗಳು, ಸಿಚುಯೇಷನ್ಸ್ಗಳು, ತತ್ವಗಳು ಅಂತಂದರೆ ಪ್ರಿನ್ಸಿಪಲ್ಸ್, ವಂಶ ಪಾರಂಪರೆ ಹೆರಿಡಿಟಿ, ಮತ್ತು ಪರಿಸರ ಎನ್ವಿರಾನ್ಮೆಂಟ್. ಒಂದು ಮಕ್ಕಳ ಅಭಿವೃದ್ಧಿಗೆ ಯಾವ ರೀತಿ ಸಂದರ್ಭಗಳು, ಯಾವ ರೀತಿ ತತ್ವಗಳು, ವಂಶ ಪಾರಂಪರೆ ಮತ್ತು ಪರಿಸರದಿಂದ ಮಕ್ಕಳ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ, ಯಾವ ತತ್ವಗಳು ಹೆಲ್ಪ್ ಮಾಡ್ತವೆ ಅನ್ನೋದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ಜೊತೆಗೆ ಸಾಮಾಜೀಕರಣ, ಸೋಷಿಯಲೈಸೇಷನ್. ಸೊ ಮಕ್ಕಳು ಮನೆಯಲ್ಲಿದ್ದಾಗ ಅವರ ತಂದೆ ತಾಯಿ ಅಜ್ಜ ಅಜ್ಜಿಗಳ ಜೊತೆ ಬೆರೀತಾರೆ, ಅವ್ರು ಹೇಳೋ ಮಾತನ್ನ ಕೇಳ್ತಾರೆ. ಆದರೆ ಮನೆಯಿಂದ ಆಚೆ ಬಂದಾಗ, ಸ್ಕೂಲಿಗೆ ಬಂದಾಗ, ಆ ಸ್ಕೂಲ್ ಅಂತಂದಾಗ ಸಾಮಾಜಿಕವಾಗಿರ್ತದೆ. ಅಲ್ಲಿ ಶಿಕ್ಷಕರು ಇರ್ತಾರೆ, ಪೋಷಕರು ಇರ್ತಾರೆ, ಸಮಾನ ವಯಸ್ಕರು ಇರ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಅಲ್ಲಿ ಮಗುವಿನ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ. ಜೊತೆಗೆ ಈ ಶೈಕ್ಷಣಿಕ ಸಿದ್ಧಾಂತಗಳು, ಪಿಯಾಜೆಟ್ ಅಂತ ಬರ್ತಾರೆ, ಯೋಗೋಟ್ಸ್ಕಿ ಅಂತ ಬರ್ತಾರೆ, ಕೋಲ್ಸ್ಬರ್ಗ್, ಆಮೇಲೆ ಮರಿಯಾ ಮ್ಯಾಂಟೋಸರಿ ಅಂತ ಬರುತ್ತೆ. ಅದನ್ನು ಕೂಡ ಆ ತತ್ವಗಳು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸೊ ಇದು ಭಾಳ ಇಂಪಾರ್ಟೆಂಟು. ಶೈಕ್ಷಣಿಕ ಸಿದ್ಧಾಂತಗಳು ಅಂತ ಏನಿದೆ, ಈ 3 ಇಂದ 4 ಸೈಕಾಲಜಿಸ್ಟ್ ಯಾರಿರ್ತಾರೆ ಅವರು ತತ್ವಗಳು ಏನೇನು ಹೇಳಿದ್ರು, ಒಂದು ಮಗುವಿನ ಅಭಿವೃದ್ಧಿ ಆಗಬೇಕಂದ್ರೆ ಯಾವ ತತ್ವಗಳನ್ನ ಪೋಷಕರಾಗಲಿ ಮತ್ತು ಶಿಕ್ಷಕರಾಗಲಿ ಮತ್ತು
ಹೊರಗಡೆ ಈ ಸಾಮಾಜೀಕರಣ, ಸೋಷಿಯಲ್ ಬಾಂಡಿಂಗ್ ಅಂತ ಏನಿದೆ, ಆ ಸೋಷಿಯಲ್ ಬಾಂಡಿಂಗ್ ಯಾವ ತತ್ವದ ಮೇಲೆ ಆಗುತ್ತೆ ಅನ್ನೋದನ್ನು ಇವರು ಪಿಯಾಜೆಟ್ಟು, ಯೋಗೋಟ್ಸ್ಕಿ ಮತ್ತು ಕೋಲ್ಬರ್ಗ್ ಮತ್ತು ಮೆರಿಯಾ ಮಾಂಟೆಸರಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ತೋರಿಸ್ಕೊಡ್ತಾರೆ. ಒಂದು ಮಗುವಿನ ಅಭಿವೃದ್ಧಿ ಈ ರೀತಿ ಆಗುತ್ತೆ, ಸಮಾಜದಲ್ಲಿದ್ದಾಗ ಈ ಥರ ಆಗುತ್ತೆ, ಒಂದು ಮನೆಯಲ್ಲಿದ್ದಾಗ ಈ ಥರ ಆಗುತ್ತೆ. ಜೊತೆಗೆ ಆ ಸ್ಕೂಲಿಗೆ ಹೋದಾಗ ಶಿಕ್ಷಕರಿಂದ ಕೆಲವು ಮಕ್ಕಳು ಪ್ರೇರಿತರಾಗ್ತಾರೆ ಅನ್ನೋದನ್ನು ಈ ತತ್ವಗಳು ಹೇಳ್ತಾ ಹೋಗ್ತವೆ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಶೈಕ್ಷಣಿಕ ಸಿದ್ಧಾಂತ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ಸಮಾವೇಶಿತ ಶಿಕ್ಷಣ, ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಓದ್ತಾ ಹೋಗ್ತೇವೆ. ಅದರಲ್ಲಿ ನೆಕ್ಸ್ಟ್ ಮೌಲ್ಯಮಾಪನ, ಅಸೆಸ್ಮೆಂಟ್ ಫಾರ್ ಆ್ಯಂಡ್ ಆಫ್ ಲರ್ನಿಂಗ್, ಯಾವ ರೀತಿ ಅಸೆಸ್ಮೆಂಟ್ ಮಾಡಬೇಕು. ಅದಾದಮೇಲೆ ಜೆಂಡರ್ ಆ್ಯಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್ ಆ್ಯಂಡ್ ಕಾಗ್ನಿಷನ್ ಆ್ಯಂಡ್ ಎಮೋಷನ್ಸ್, ಅರಿವು ಮತ್ತು ಭಾವನೆಗಳು. ಅದಾದಮೇಲೆ ಲರ್ನಿಂಗ್ ಪ್ರಾಸೆಸ್ ಮತ್ತು ಮೋಟಿವೇಶನ್. ಮಕ್ಕಳಿಗೆ ಈಗ ಯಾವ್ದಾರ ಒಬ್ಬ IAS ಆಫೀಸರ್ನ ಕರೆದುಬಿಟ್ಟು ಒಂದು ಸ್ಕೂಲ್ ಫಂಕ್ಷನಲ್ಲಿ ಅವರು ಮೋಟಿವೇಶ್ನಲ್ ಸ್ಪೀಚ್ ಮಾಡಿದಾಗ ಆ ಮಗು ಆ ಗೆಸ್ಚರ್ನ, ಆ IAS ಆಫೀಸರ್ನ ನೋಡಿ ಎಸ್ ನಾನು ಇವ್ರ ಥರನೇ ಆಗಬೇಕು ಅಂತ ತನ್ನಷ್ಟಕ್ಕೆ ತಾನೇ ಮೋಟಿವೇಟ್ ಮಾಡ್ಕೊತಾರೆ. ಅದು ಯಾವ ರೀತಿ ಆಗುತ್ತೆ, ಯಾವ ತತ್ವದ ಮೇಲೆ, ಯಾವ ತತ್ವಗಳು ಯಾವ ಸಿದ್ಧಾಂತದ ಮೇಲೆ ಅದು ಬೇಸಿಸ್ ಆಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಜಸ್ಟ್ ಇದು ಏನು ಅಂತಂದರೆ ಈ ಒಂದು ಎಕ್ಸಾಮ್ಗೆ, TET ಎಕ್ಸಾಮ್ಗೆ ಯಾವ ಫೀಲ್ಡಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಯಲ್ಲಿ ಯಾವ ಕಂಟೆಂಟಿಂದ ನಿಮಗೆ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ವಿಜ್ಞಾನ ವಿಭಾಗದಲ್ಲಿ ಸೋಷಿಯಲ್ ಸ್ಟಡೀಸ್ ಆಯಿತು, ಇನ್ನೊಂದು ವಿಜ್ಞಾನ ವಿಭಾಗ ಅಂತ ಅಂದಾಗ ಪೇಪರ್ 2 ಮಾತ್ರ ಇದು. ಗಣಿತ ಮತ್ತು ವಿಜ್ಞಾನ, ಇದರಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಬರ್ತದೆ. ಜೊತೆಗೆ ನೋಡಿ ಬನ್ನಿ ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್. ಫಸ್ಟು ನಾನು ಚೈಲ್ಡ್ ಸೈಕಾಲಜಿ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ. ಇದು ಒಂದು ಕ್ವಿಕ್ ಲುಕ್ ಏನು ಚೈಲ್ಡ್ ಡೆವಲಪ್ಮೆಂಟ್ ಅಂದರೆ ಏನು, ಪೆಡಗಾಗಿ ಅಂದರೆ ಏನು, ಈ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾನೊಂದು ಕ್ವಶನ್ಸ್ಗಳನ್ನ MCQs ಮಾಡ್ತಾ ಹೋಗ್ತೇನೆ. ಫಸ್ಟು ಚೈಲ್ಡ್ ಡೆವಲಪ್ಮೆಂಟ್ ಅಂದರೆ ಏನು, ಪೆಡಗಾಗಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ರಿ. ಸೊ ಚೈಲ್ಡ್ ಡೆವಲಪ್ಮೆಂಟ್ ಅಂದಾಗ ರೆಫರ್ಸ್ ಟು ದ ಫಿಸಿಕಲ್, ಕಾಗ್ನೇಟಿವ್, ಎಮೋಷನಲ್, ಸೋಷಿಯಲ್, ಲ್ಯಾಂಗ್ವೇಜ್ ಗ್ರೋತ್ ಆಫ್ ಅ ಚೈಲ್ಡ್ ಫ್ರಮ್ ಬರ್ತ್ ಟು ಅಡೋಲಸೆನ್ಸ್. ಒಂದು ಮಗುವಿನಲ್ಲಿ ಭೌತಿಕವಾಗಿ, ಮಾನಸಿಕವಾಗಿ, ಅದಾದಮೇಲೆ ಭಾವನಾತ್ಮಕವಾಗಿ, ಸೋಷಿಯಲ್ ಅಂತ ಅಂದಾಗ ಸಾಮಾಜಿಕವಾಗಿ, ಲ್ಯಾಂಗ್ವೇಜ್ ಗ್ರೋತ್, ಒಂದು ಭಾಷೆ ಯಾವ ರೀತಿ ಬೆಳೆಸ್ಕೊಳ್ತಾ ಹೋಗುತ್ತೆ, ಅದು ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ಜನನದಿಂದ ಪ್ರೌಢಾವ್ಯವಸ್ಥೆವರೆಗೂ. ಪ್ರೌಢಾವ್ಯವಸ್ಥೆ ಆದಮೇಲೆ ಒಂದು ಏಜಿಗೆ ಅಂದರೆ 15, 16 ವರ್ಷ, 17 ವರ್ಷ ಆದಮೇಲೆ ಯಾವಾಗ ಅವರು ಮೆಚುರಿಟಿಗೆ ಬರ್ತಾರೆ ಆಗ ಆ ಕಲಿಕೆಗಳು, ಭಾಷೆ ಗ್ರೋತ್ ಅಂತ ಏನಿದೆ, ಆ ಭಾಷೆಯ ಬೆಳವಣಿಗೆ ಯಾವ ರೀತಿ ಅಭ್ಯಾಸ ಮಾಡ್ಕೊತಾರೆ ಅನ್ನೋದನ್ನು ಈ ಚೈಲ್ಡ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಈಸ್ ಕಾಲ್ಡ್ ಆಸ್ ಎ ಚೈಲ್ಡ್ ಡೆವಲಪ್ಮೆಂಟ್. ಓಕೆ, ಅದಾದಮೇಲೆ ಪೆಡಗಾಗಿ ಅಂತಂದರೆ ಈ ಮಕ್ಕಳು ಫಿಸಿಕಲಿ, ಕಾಗ್ನೇಟಿವ್, ಎಮೋಷ್ನಲ್, ಸೋಷಿಯಲ್ ಅಂದರೆ ಈ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಯಾವ ಶಾಲೆಯಲ್ಲಿ ಇಲ್ಲ ಯಾವ ಒಂದು ಗುರುಕುಲದಲ್ಲಿ ಟೀಚರ್ಸ್ಗಳು ಏನೇನು ಸ್ಟ್ರಾಟರ್ಜೀಸ್ನ ಯೂಸ್ ಮಾಡ್ತಾರೆ ಅನ್ನೋದನ್ನು ತಿಳಿಸಿಕೊಡೋದೇ ಪೆಡಗಾಗಿ ಅಂತ ಕರಿತೀವಿ. ಇಲ್ಲಿ ಪೆಡಗಾಗಿ ಅಂತ ಅಂದಾಗ ನೋಡ್ಕೊಳ್ಳಿ, ಶೈಕ್ಷಣಿಕ ಮನೋವಿಜ್ಞಾನ, ಮಕ್ಕಳ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ. ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಶಿಕ್ಷಕರ ಪಾತ್ರವೇನು, ಅವರು ಯಾವ್ಯಾವ ಸ್ಟ್ರಾಟರ್ಜೀಸ್ನ ಯೂಸ್ ಮಾಡಿದ್ರು ಅಂದರೆ ಒಂದು ಮಗುವಿಗೆ ಪಾಠ ಅರ್ಥ ಆಗ್ತಿಲ್ಲ ಅಂದಾಗ ಅವ್ರು ಯಾವ ರೀತಿ ಅದನ್ನು ಅರ್ಥ ಮಾಡಿಸಿದ್ರು, ಹೋಮ್ವರ್ಕ್ ಕೊಟ್ಟು 5 ಸರಿ ಬರೆಸ್ಬಿಟ್ಟು ಅದನ್ನು ಅರ್ಥ ಮಾಡಿಸಿದ್ರ, ಇಲ್ಲ ಅವರು ಆ್ಯಕ್ಟಿಂಗ್ ಡ್ರಾಮಾನ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಅರ್ಥ ಮಾಡಿಸಿದ್ರ, ಯಾವ್ಯಾವ ಸ್ಟ್ರಾಟರ್ಜೀಸ್ನ ಯೂಸ್ ಮಾಡಿದ್ರು, ಒಂದು ಮಗು ಎಫೆಕ್ಟಿವ್ ಲರ್ನಿಂಗ್ ಆಗಬೇಕು ಅಂದರೆ ಏನೇನು ಸ್ಟ್ರಾಟರ್ಜೀಸ್ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಪೆಡಗಾಗಿಯಲ್ಲಿ ಓದ್ತೇವೆ. ಜೊತೆಗೆ ಈ ಚೈಲ್ಡ್ ಡೆವಲಪ್ಮೆಂಟು ಕೆಲವೊಂದು ಕೊಡುಗೆಗಳನ್ನ ಕೊಟ್ಟಿರ್ತಾರೆ. ಯಾರು ಕಾಂಟ್ರಿಬ್ಯೂಟರ್ಸ್ ಅಂತ ಕರಿತೀವಿ ಅದನ್ನು, ಕೊಡುಗೆಗಳು. ಫಸ್ಟ್ ಯಾರು ಅಂದರೆ ಜೀನ್ ಪಿಯಾಜೆಟ್. ನೀವು ಈ ಸ್ಲೈಡಲ್ಲಿ ನೋಡಿರ್ತಕ್ಕ ಪಿಯಾಜೆಟ್ ಅಂತ ಇದೆ. ಈ ಜೀನ್ ಪಿಯಾಜೆಟ್ ಅವರು 1896ರಿಂದ 1986ನೇ ಇಸ್ವಿವರೆಗೂ ಇವರು ಬದುಕಿರ್ತಾರೆ. ಈ ಜೀನ್ ಪಿಯಾಜೆಟ್ ಅವರು ಏನು ಕೊಡುಗೆಗಳನ್ನ ಕೊಟ್ಟರು, ಜೊತೆಗೆ ಯಗೋಟ್ಸ್ಕಿ ಅನ್ನೋರು ಏನು ತತ್ವಗಳನ್ನ ಮಕ್ಕಳ ಅಭಿವೃದ್ಧಿಗೆ ಕೊಟ್ಟರು, ಜೊತೆಗೆ ಎರಿಕ್ ಸನ್ ಅಂತ
ಓಕೆ, ಎರಿಕ್ಸನ್, ಮರಿಯಾ ಮಾಂಟೆಸರಿ. ಈ ಬೆಂಗಳೂರು ಕಡೆ ಎಲ್ಲ ಹೋದರೆ ಮಾಂಟೆಸರಿ ಅಂತಲೇ ಈ ಸಣ್ಣ ಸಣ್ಣ ಮಕ್ಕಳಿಗೆ ಒಂದು ಶಿಶು ವಿಹಾರ ಅಂತ ಇದೆಯಲ್ಲ, ಇನ್ಸ್ಟೆಡ್ ಆಫ್ ದಟ್ ಅದರ ಬದಲಿಗೆ ಈ ಮಾಂಟೆಸರಿ ಅನ್ನೋದು ಯೂಸ್ ಮಾಡ್ತಿರ್ತಾರೆ. ಅದು ಯಾಕೆ ಯೂಸ್ ಮಾಡ್ತಾರೆ, ಯಾಕೆ ಅಂತಂದರೆ, ಸೊ ಈ ಮರಿಯಾ ಮಾಂಟೆಸರಿ ಬೆಂಗಳೂರು ಕಡೆ ಎಲ್ಲ ಹೋದಾಗ ನಾವು ಈ ಅಂಗನವಾಡಿ ಕೇಂದ್ರ ಅಂತ ಏನಿದೆ, ಇನ್ಸ್ಟೆಡ್ ಆಫ್ ದಟ್ ಅವ್ರು ಏನು ಮಾಡ್ತಾರೆ, ಮಾಂಟೆಸರಿ ಅಂತ ಒಂದು ನೇಮ್ನ ಕೊಟ್ಟಿರ್ತಾರೆ. ಆ ನೇಮ್ ಬಂದಿದ್ದು ಯಾರು ಎಲ್ಲಿಂದ ಅಂತಂದರೆ, ಈ ಮರಿಯಾ ಮಾಂಟೆಸರಿ ಅನ್ನೋ ಒಬ್ಬರು ಸೈಕಾಲಜಿಸ್ಟ್, ಮಕ್ಕಳ ಒಂದು ಸೈಕಾಲಜಿಸ್ಟ್, ಅವರು ಎಜುಕೇಷನಲಿಸ್ಟು ಜೊತೆಗೆ ಸೈಕಾಲಜಿಸ್ಟು, ಆಮೇಲೆ ಶಿ ಈಸ್ ದ ಡಾಕ್ಟರ್. ಓಕೆ, ಆಮೇಲೆ ನೆಕ್ಸ್ಟು ಸಿಗ್ಮಂಡ್ ಫ್ರೆಡ್ ಅಂತ. ಸೊ ಇವರು ಕೂಡ ಪ್ರಪೋಸ್ ಮಾಡ್ತಾರೆ. ಏನು ಪ್ರಪೋಸ್ ಮಾಡ್ತಾರೆ ಅಂತಂದರೆ, ಸೈಕೋಸೆಕ್ಷುವಲ್ ಡೆವಲಪ್ಮೆಂಟಲ್ ಸ್ಟೇಜ್. ಈ ಮಕ್ಕಳು ಸೈಕೋಸೆಕ್ಷುವಲ್ ಡೆವಲಪ್ಮೆಂಟಲ್ ಸ್ಟೇಜಲ್ಲಿ ಏನೇನು ಯಾವ ಭಾವನೆಗಳು ಇವು ಮಕ್ಕಳಲ್ಲಿ ಬರುತ್ತೆ ಅನ್ನೋದನ್ನು ಇವರು ಸ್ಟಡಿ ಮಾಡ್ತಾ ಹೋಗ್ತಾರೆ. ಅವರೇ ಸಿಗ್ಮಂಡ್ ಅನ್ನೋರು. ಓಕೆ, ನೆಕ್ಸ್ಟ್ ಜೀನ್ ಪಿಯಾಜೆಟ್ ಅವರು ಈ ಶಿಶುವಿನ ಅಭಿವೃದ್ಧಿಗೋಸ್ಕರ ಅವ್ರು ಏನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಏನು ಕೊಡುಗೆಗಳನ್ನ ಕೊಡ್ತಾರೆ ಅಂತಂದರೆ, ಚೈಲ್ಡ್ ಸೆಂಟರ್ಡ್ ಲರ್ನಿಂಗ್ ಆ್ಯಂಡ್ ಪ್ರಾಕ್ಟಿಕಲ್ ಲೈಫ್ ಆ್ಯಕ್ಟಿವಿಟೀಸ್ ಇನ್ ಟೀಚಿಂಗ್. ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಮಗು ಕೇಂದ್ರೀಕೃತವಾಗಿ ಇರಿಸಿಕೊಂಡು ಪ್ರಾಯೋಗಿಕವಾಗಿ ಜೀವನದ ಆ್ಯಕ್ಟಿವಿಟೀಸ್ ಅಂತ ಏನಿದೆ, ಒಂದು ಪ್ರಯೋಗಗಳು ಅಂತ ಏನಿದೆ, ಆ ಪ್ರಯೋಗಗಳು ಯಾವ ರೀತಿ ಕಲಿಕೆಯಲ್ಲಿ ನಾವು ಉಂಟು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಯಾರು? ನಮ್ಮ ಜೀನ್ ಪಿಯಾಜೆಟ್ ಅವರು. ಓಕೆ, ಸೊ ಜೀನ್ ಪಿಯಾಜೆಟ್ ಅವರು ಕಲಿಕೆಯಲ್ಲಿ ಒಂದು ಮಗುವಿನ ಕೇಂದ್ರವಾಗಿ ಬಳಸಿಕೊಂಡು ಪ್ರಾಯೋಗಿಕವಾಗಿ ಲೈಫ್ ಆ್ಯಕ್ಟಿವಿಟೀಸ್ ಅಂತ ಏನಿದೆ, ಜೀವನದ ಒಂದು ಪ್ರಾಯೋಗಿಕ ಹಂತ ಆ ಒಂದು ಟೀಚಿಂಗಲ್ಲಿ ಬರಬೇಕು, ಆ ಕಲಿಕೆಯಲ್ಲಿ ಬರಬೇಕು ಅಂತ ಹೇಳ್ತಾರೆ. ಸೊ ಯಾರು? ಜೀನ್ ಪಿಯಾಜೆಟ್ ಅವರು. ಏನಪ್ಪ ಪ್ರಾಕ್ಟಿಕಲ್ ಲೈಫ್ ಆ್ಯಕ್ಟಿವಿಟೀಸ್ ಅಂತಂದರೆ, ಅದಕ್ಕೊಂದು ಎಕ್ಸಾಂಪಲ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈಗ ಕುಕ್ಕಿಂಗ್ ವಿತೌಟ್ ಫೈರ್, ಒಂದು ಮಗು ಬೆಂಕಿಯನ್ನು ಬಳಕೆ ಮಾಡದೆ ಆಹಾರವನ್ನು ತಯಾರು ಮಾಡಬೇಕು. ಕೆಲವೊಂದು ನಾವು ಕಾಲೇಜು ಇಲ್ಲ ಸ್ಕೂಲ್ಗಳಿಗೆ ಹೋದಾಗ ಕೆಲವೊಂದು ಕಾಂಪಿಟೇಷನ್ಸ್ ಇರುತ್ತೆ, ಕುಕ್ಕಿಂಗ್ ವಿತೌಟ್ ಫೈರ್ ಅಂತ ಅಂದಾಗ ದಟ್ ಈಸ್ ವಾಟ್ ದ ಪ್ರಾಕ್ಟಿಕಲ್ ಲೈಫ್ ಆ್ಯಕ್ಟಿವಿಟೀಸ್. ಒಂದು ಬೆಂಕಿಯನ್ನು ಬಳಕೆ ಮಾಡದೆ ಯಾವ ರೀತಿ ಆಹಾರವನ್ನು ತಯಾರು ಮಾಡಬೇಕು, ಒಂದು ಆಹಾರವನ್ನು ಯಾವ ರೀತಿ ಮಾಡಬೇಕು, ಒಂದು ಚಾಕ್ ಪೀಸಿನಲ್ಲಿ ಇರುವಂತಹ ಕಾಂಪೋಸಿಷನ್ಸ್ ಏನೇನು ಅನ್ನೋದನ್ನು ಈ ಮಕ್ಕಳಲ್ಲಿ ನಾವು ತುಂಬ್ತಾ ಹೋಗಬೇಕು. ಒಂದು ಪೇಪರ್ ಪ್ರತಿನಿತ್ಯ ನಾವು ಪೇಪರ್ನ ಯೂಸ್ ಮಾಡ್ತೀವಿ, ಹೌದಾ? ಆ ನೋಟ್ಬುಕ್ಕಲ್ಲಾಗಲಿ ಟೆಕ್ಸ್ಟ್ ಬುಕ್ಕಲ್ಲಾಗಲಿ ಪೇಜಸ್ ಹಾಳೆಗಳಿರ್ತವೆ. ಆ ಹಾಳೆ ಯಾವುದರಿಂದ ಮಾಡಿರ್ತಾರೆ, ಅದನ್ನು ಮಕ್ಕಳಿಗೆ ಅರಿವನ್ನು ಮೂಡಿಸಬೇಕು ಅನ್ನೋದನ್ನು ಈ ಪ್ರಾಕ್ಟಿಕಲ್ ಲೈಫ್ ಆ್ಯಕ್ಟಿವಿಟೀಸ್ ಇನ್ ಟೀಚಿಂಗಲ್ಲಿ ನಾವು ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ಯಾರು? ಜೀನ್ ಪಿಯಾಜೆಟ್ ಅವರು. ಜೊತೆಗೆ ಒಂದು ಮಗು ಶಾಲೆಯಿಂದ ಬರಬೇಕಾದ್ರೆ ಕೆಲವರು ಸೈಕಲ್ ತುಳ್ಕೊಂಡು ಬರ್ತಾರೆ. ಆ ಸೈಕಲ್ಲು ನಾವು ಪೆಡ್ಲಿಂಗ್ ಮಾಡಬೇಕಾದ್ರೆ ಆ ಪೆಡ್ಲಿಂಗ್ ಮಾಡಬೇಕಾದ್ರೆ ಏನನ್ನು ಕಲಿತೀವಿ? ಸೊ ಪ್ರಾಕ್ಟಿಕಲ್ ಲೈಫ್ ಆ್ಯಕ್ಟಿವಿಟೀಸ್ ಅರ್ಥ ಆಗ್ತಿದೆ ಅನ್ಕೊಂತೀನಿ. ಜೊತೆಗೆ ಸೆಕೆಂಡ್ ಯಾರು? ಯೋಗೋಟ್ಸ್ಕಿ ಅವರು ಏನು ಪ್ರಪೋಸ್ ಮಾಡ್ತಾರೆ ಅಂದರೆ ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಥಿಯರಿ. ಈ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿಯಲ್ಲಿ ಕಾಂಟ್ರಿಬ್ಯೂಟರ್ಸ್ ಯಾರ್ಯಾರು ಏನೇನು ಕೊಡುಗೆಗಳು ಕೊಟ್ಟಿದ್ದಾರೆ ಅಂತ ಅಂದಾಗ ಫಸ್ಟ್ ಬರೋದೆ ಜೀನ್ ಪಿಯಾಜೆಟ್ ಅನ್ನೋರು ಬರ್ತಾರೆ. ಈ ಜೀನ್ ಪಿಯಾಜೆಟ್ 1896ನೇ ಇಸ್ವಿಯಿಂದ 1986ನೇ ಇಸ್ವಿವರೆಗೂ ಇವರ ಜೀವಿತ ಅವಧಿಯಾಗಿರ್ತದೆ. ಈ ಜೀನ್ ಪಿಯಾಜೆಟ್ ಅವರು ಏನು ಕೊಡುಗೆಗಳನ್ನ ಕೊಡ್ತಾರೆ ಅಂತಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್. ಯಾವ ಡೆವಲಪ್ಮೆಂಟ್ ಅಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್, ಅರಿವಿನ ಬೆಳವಣಿಗೆ. ಸೊ ಒಂದು ಮಗುವಿನ ಅರಿವು ಯಾವಾಗ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಅವರು 4 ಹಂತದಲ್ಲಿ ವಿವರಣೆ ಮಾಡ್ತಾರೆ. ಹಾಗಾಗಿ ಈ ಜೀನ್ ಪಿಯಾಜೆಟ್ ಅವ್ರನ್ನ ಫಾದರ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್, ಮಗುವಿನ ಅರಿವಿನ ಬೆಳವಣಿಗೆಯ ಪಿತಾಮಹ ಅಂತಲೇ ಕರೀತಾರೆ. ಫಾದರ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಹೇಳೋಕ್ಕಾಗಲ್ಲ. ನೀವು ನೆಕ್ಸ್ಟ್ TET ಎಕ್ಸಾಮಲ್ಲಿ ಹೂ ಈಸ್ ದ ಫಾದರ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಪ್ರಶ್ನೆಗಳು ಕೇಳಬಹುದು.
ಫಾದರ್ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್, ಒಂದು ಮಗುವಿಗೆ ಯಾವಾಗ ಅರಿವು ಮೂಡುತ್ತೆ, ಅರಿವು ಮೂಡಿದಾಗ ಅದು ಯಾವ ರೀತಿ ಅಭಿವೃದ್ಧಿಗೊಳ್ಳುತ್ತೆ, ಜೊತೆಗೆ ಅದು ಯಾವ ಯಾವ ಹಂತದಲ್ಲಿ 4 ಹಂತದಲ್ಲಿ ಮಗುವಿನ ಬೆಳವಣಿಗೆ ಆಗುತ್ತೆ, ಅರಿವು ಯಾವಾಗ ಬರುತ್ತೆ ಅನ್ನೋದನ್ನು ಅವರು 4 ಹಂತದಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಮೊದಲನೇದು ಸೆನ್ಸರಿ ಮೋಟಾರ್, ಸಂವೇದನಾತ್ಮಕ ಹಂತ. ಓಕೆ, ಸಂವೇದನಾತ್ಮಕ ಹಂತ, ಜೊತೆಗೆ ಪ್ರೀ ಆಪರೇಷನಲ್ ಸ್ಟೇಜ್, ಪ್ರಾತ್ಯಕ್ಷಿತ ಹಂತ, ಜೊತೆಗೆ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಕಾಯವಿಹಾರ ಹಂತ, ಜೊತೆಗೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಸಾಂದರ್ಭಿಕ ಹಂತ. ಸೊ ಸೆನ್ಸರಿ ಮೋಟಾರ್ ಸ್ಟೇಜ್, ಪ್ರೀ ಆಪರೇಷನಲ್ ಸ್ಟೇಜ್, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಜೊತೆಗೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ಈ 4 ಸ್ಟೇಜ್ಗಳಲ್ಲಿ ಅಂದರೆ ಸಂವೇದನಾತ್ಮಕ ಹಂತ, ಪ್ರಾತ್ಯಕ್ಷಿತ ಹಂತ, ಕಾಯವಿಹಾರ ಹಂತ, ಜೊತೆಗೆ ಸಾಂದರ್ಭಿಕ ಹಂತ, ಈ 4 ಹಂತದಲ್ಲಿ ಒಂದು ಮಗು ಅರಿವು ಬೆಳವಣಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಇವರು ತೋರಿಸಿಕೊಡ್ತಾರೆ. ಅವರೇ ಜೀನ್ ಪಿಯಾಜೆಟ್ ಅನ್ನೋರು. ಹಾಗಾಗಿ ಅವರನ್ನು ನಾವು ಪಿತಾಮಹ. ಯಾವ ಪಿತಾಮಹ ಅಂತಂದರೆ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್, ಅರಿವಿನ ಮಗುವಿನ ಅರಿವಿನ ಬೆಳವಣಿಗೆಯ ಅಭಿವೃದ್ಧಿಯ ಪಿತಾಮಹ ಅಂತಲೇ ಇವರ ಹೆಸರುವಾಸಿ ಆಗಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಯೊಗೋಡ್ಸ್ಕಿ ಅವರು ಏನು ಹೇಳ್ತಾರೆ ಅಂತಂದರೆ, ಇಲ್ಲಿ ನೋಡ್ಕೊಳ್ಳಿ, ಯೊಗೋಡ್ಸ್ಕಿ ಹೂ ಇಂಟ್ರಡ್ಯೂಸ್ಡ್ ಸೋಷಿಯಲ್ ಡೆವಲಪ್ಮೆಂಟ್ ಥಿಯರಿ ಆ್ಯಂಡ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಸೊ ಜೀನ್ ಪಿಯಾಜೆಟ್ ಅವರು ಫಾದರ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಅವರು ಹೆಸರುವಾಸಿ. ಜೊತೆಗೆ ಯೊಗೋಡ್ಸ್ಕಿ ಅವರು ಇವ್ರು ಏನು ಇಂಟ್ರಡ್ಯೂಸ್ ಮಾಡ್ತಾರೆ ಅಂತಂದರೆ ಸೋಷಿಯಲ್ ಡೆವಲಪ್ಮೆಂಟ್, ಸಾಮಾಜಿಕ ಅಭಿವೃದ್ಧಿ ತತ್ವ, ಜೊತೆಗೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಕಾನ್ಸೆಪ್ಟನ್ನು ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಅದು MCQs ಅಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಜೊತೆಗೆ ಎರಿಕ್ಸನ್ ಅನ್ನೋರು 1902 ರಿಂದ 1994 ಅವರವರೆಗೆ ಇವರು ಜೀವಿತಾವಧಿ. ಜೊತೆಗೆ ಯೊಗೋಡ್ಸ್ಕಿ ಅನ್ನೋರು 1896 ಇಂದ 1936 ಇವರ ಜೀವಿತಾವಧಿಯಾಗಿರುತ್ತೆ. ಈಗ ಎರಿಕ್ಸನ್ ಅನ್ನೋರು ಹೂ ಪ್ರಪೋಸ್ಡ್ ಸೈಕೋ ಸೋಷಿಯಲ್ ಡೆವಲಪ್ಮೆಂಟ್ ಥಿಯರಿ, ಇವರು ಈ ಒಂದು ಥಿಯರಿನ ಇಂಟ್ರಡ್ಯೂಸ್ ಮಾಡ್ತಾರೆ. ಜೊತೆಗೆ ಮರಿಯಾ ಮಾಂಟೆಸರಿ ಹೂ ಇಂಟ್ರಡ್ಯೂಸ್ಡ್ ಚೈಲ್ಡ್ ಸೆಂಟರ್ ಲರ್ನಿಂಗ್ ಆ್ಯಂಡ್ ಪ್ರಾಕ್ಟಿಕಲ್ ಲೈಫ್ ಆಕ್ಟಿವಿಟೀಸ್ ಇನ್ ಟೀಚಿಂಗ್. ಈ ಮರಿಯಾ ಅನ್ನೋರು ಹೂ ಇಂಟ್ರಡ್ಯೂಸ್ಡ್ ಚೈಲ್ಡ್ ಸೆಂಟರ್ಡ್ ಲರ್ನಿಂಗ್, ಒಂದು ಕಲಿಕೆಯಲ್ಲಿ ಮಗುವಿನ ಕೇಂದ್ರೀಕೃತವಾಗಿ ಬಳಸಿಕೊಂಡು ಪ್ರಾಯೋಗಿಕವಾಗಿ ಜೀವನದಲ್ಲಿ ಬರ್ತಕ್ಕಂತಹ ಒಂದು ಆಕ್ಟಿವಿಟೀಸ್ ಏನಿದೆ ಅದು ಟೀಚಿಂಗಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ. ಯಾರು? ಮರಿಯಾ ಮಾಂಟೆಸಾರಿ ಅವರು. ಓಕೆ, ನೆಕ್ಸ್ಟ್ ಸಿಗ್ಮಂಡ್ ಫ್ರೆಂಡ್ ಅವರು ಹಿ ಪ್ರಪೋಸ್ಡ್ ಸೈಕೋಸೆಕ್ಶುಯಲ್ ಡೆವಲಪ್ಮೆಂಟಲ್ ಸ್ಟೇಜ್, ಮನೋಕಾಮ ಅಭಿವೃದ್ಧಿಯ ಬೆಳವಣಿಗೆ. ಅರ್ಥ ಆಗ್ತಿದೆಯಾ? ಸೊ ಈ ಸೈಕೋಸೆಕ್ಶುಯಲ್ ಡೆವಲಪ್ಮೆಂಟ್ ಸ್ಟೇಜನ್ನು ಈ ಸಿಗ್ಮಂಡ್ ಅವರು ಏನು ಮಾಡ್ತಾರೆ, ಇಂಟ್ರಡ್ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಈ ಒಂದು ಕಾಂಟ್ರಿಬ್ಯೂಟರ್ಸ್ ಯಾರಿದ್ದಾರೆ ಇದು ಬಹಳ ಬಹಳ ಮುಖ್ಯ ಆಗುತ್ತೆ. ಇವರ ತತ್ವಗಳು ಕೂಡ ಬಹಳ ಮುಖ್ಯ ಆಗುತ್ತೆ, ಅದೇ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಫಾದರ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಯಾರು ಅಂದರೆ ಜೀನ್ ಪಿಯಾಜೆಟ್ ಅವರು ಕಾಗ್ನಿಟಿವ್ ಡೆವಲಪ್ಮೆಂಟ್, ಅರಿವಿನ ಬೆಳವಣಿಗೆ, ಅರಿವಿನ ಅಭಿವೃದ್ಧಿ ಒಂದು ಮಗುವಿನಲ್ಲಿ ಆಗಬೇಕು ಅಂತಂದರೆ ನೋಡ್ರಿ, ಇಟ್ ರೆಫರ್ಸ್ ಟು ದ ಗ್ರೋತ್ ಆಫ್ ದ ಚೈಲ್ಡ್ ಮೆಂಟಲಿ. ಮಾನಸಿಕವಾಗಿ ಮಗು ಒಂದು ಬುದ್ಧಿಯನ್ನು ಬೆಳೆಸ್ಕೊಂತ ಹೋಗುತ್ತೆ ಅಕಾರ್ಡಿಂಗ್ ಟು ದ ಕಾಗ್ನಿಟಿವ್ ಡೆವಲಪ್ಮೆಂಟ್. ಎಬಿಲಿಟಿ ಟು ಲರ್ನ್, ಯಾವಾಗ ಬುದ್ಧಿ ಕಲಿತಾ ಹೋಗುತ್ತೋ ಆಗ ಕಲಿಕೆ ಕೂಡ ಬರ್ತದೆ. ಥಿಂಕ್ ಮಾಡೋ ಅರಿವು, ಯಾವ ರೀತಿ ನಾವು ಯೋಚನೆ ಮಾಡ್ತೀವಿ ಆ ಆಲೋಚನೆ ಶಕ್ತಿ ಇಲ್ಲ ಯೋಚನೆ ಶಕ್ತಿ, ಜೊತೆಗೆ ರೀಸನಿಂಗ್ ಯಾವ ಥರ ರೀಸನ್ಸ್ ಏನು, ಇದು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ರೀಸನಿಂಗ್ ಅಂತ ಒಂದು ಕೊಡ್ತಾರೆ, ಒಂದು ಕಾನ್ಸೆಪ್ಟೇ ಇದೆ. ಅದಾದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ವರ್ಲ್ಡ್ ಅರೌಂಡ್ ದೆಮ್, ನಾನು
ಸಮಾಜದಲ್ಲಿ ಇದ್ದೇನೆ, ನನ್ನ ಸಮಾಜದ ಸುತ್ತ ಎಲ್ಲ ತರಹದ ವ್ಯಕ್ತಿಗಳು ಸಿಗ್ತಾ ಹೋಗ್ತಾರೆ. ಕೆಲವ್ರಿಗೆ ಕೋಪ ಜಾಸ್ತಿ ಇರುತ್ತೆ, ಕೆಲವರು ನಗ್ತಾ ಮಾತಾಡ್ತಾರೆ, ಕೆಲವರು ಅಳ್ತಾ ಯಾವಾಗಲೂ ಬೇಜಾರಲ್ಲೇ ಇರ್ತಾರೆ, ಕೆಲವರು ಯಾವುದೇ ಥರದ ಭಾವನೆಗಳನ್ನೇ ಎಕ್ಸ್ಪ್ರೆಸ್ ಮಾಡಲ್ಲ. ಅಂಥ ಜನಗಳ ಮಧ್ಯೆ ನಾನಿದ್ದೇನೆ. ಅಂಡರ್ಸ್ಟ್ಯಾಂಡಿಂಗ್ ದ ವರ್ಲ್ಡ್ ಅರೌಂಡ್ ದೆಮ್, ನನ್ನ ಸುತ್ತ ಯಾವ ರೀತಿಯ ಜನರಿದ್ದಾರೆ ಅನ್ನೋದನ್ನು ಮಕ್ಕಳಿಗೆ ನಾವು ಅರಿವನ್ನು ಮೂಡಿಸ್ತಾ ಹೋಗಬೇಕು. ಅದನ್ನು ನಾವು ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಜೊತೆಗೆ ಮೆಮೊರಿ, ಓದಿದ್ದನ್ನು ನಾವು ಯಾವ ರೀತಿ ರೀಕಾಲ್ ಮಾಡ್ಕೋಬೇಕು, ಲ್ಯಾಂಗ್ವೇಜ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಬರೀಬೇಕು, ಅರ್ಥ ಆಗ್ತಿದೆಯಾ? ಸೊ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಯಾವ ರೀತಿ ನಾವು ಅಳವಡಿಕೆ ಮಾಡ್ಕೋಬೇಕು, ಯಾವ ರೀತಿ ಪ್ರೀತಿಯಿಂದ ಮಾತಾಡಬೇಕು, ಅಕ್ಕಪಕ್ಕದವರಿಗೆ ಯಾವ ರೀತಿ ಮಾತಾಡಬೇಕು, ಆಮೇಲೆ ತಂದೆ ತಾಯಿಗಾಗಲಿ ಟೀಚರ್ಸ್ಗಾಗಲಿ ಯಾವ ರೀತಿ ಒಂದು ಲ್ಯಾಂಗ್ವೇಜನ್ನು ನಾವು ಯಾವ ರೀತಿ ಭಾವನೆಗಳನ್ನ ವ್ಯಕ್ತಪಡಿಸಿ ನಾವು ಮಾತಾಡಬೇಕು ಅನ್ನೋದನ್ನು ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ ನಾವು ಓದ್ಬೋದು. ಜೊತೆಗೆ ಪರ್ಸೆಪ್ಷನ್, ಅಂಡರ್ಸ್ಟ್ಯಾಂಡಿಂಗ್ ದ ಇಂಟರ್ಪ್ರಿಟೇಷನ್, ಸೆನ್ಸರಿ ಇನ್ಫಾರ್ಮೇಷನ್, ನಾವು ಯಾವ ದೃಷ್ಟಿಯಲ್ಲಿ ನಾವು ಯಾರನ್ನ ಏನನ್ನು ನೋಡ್ತಾ ಇದ್ದೇವೆ ಅನ್ನೋದನ್ನು. ಜೊತೆಗೆ ಅಟೆನ್ಷನ್ ಅಂತ ಏನಿದೆ, ಫೋಕಸ್ ಆನ್ ದ ಸ್ಪೆಸಿಫಿಕ್ ಟಾಸ್ಕ್. ಒಂದು LKG ಮಗುಗೆ ನಾವು ಹೋಗಿ TET ಎಕ್ಸಾಮ್ ಕೊಟ್ಟರೆ ಆ ಮಗು ಅಷ್ಟು ನಾಲೆಡ್ಜ್ ಇರಲ್ಲ, ಅಂದರೆ ಆ ಬ್ರೈನ್ ಅಷ್ಟು ರಿಸೀವ್ ಮಾಡ್ಕೊಳ್ಳಲ್ಲ, ಅಟೆನ್ಷನ್ ಆಗಿರಲ್ಲ. ಯಾಕೆ? ಆ ಮಗು ಇನ್ನೂ ಬೆಳವಣಿಗೆ ಆಗ್ತಿಲ್ಲ. ಆದರೆ ಯಾರು BEd ಮಾಡಿರ್ತಾರೋ, ಯಾರಿಗೆ ಗೌರ್ಮೆಂಟ್ ಜಾಬು ಈ TET ಕ್ವಾಲಿಫೈ ಆಗಬೇಕು ಅಂತಿರ್ತಾರೋ ಅವರು ಅಟೆನ್ಷನ್ ಆಗಿರ್ತಾರೆ. ಒಂದು ಸ್ಪೆಸಿಫಿಕ್ ಟಾಸ್ಕಲ್ಲಿ ನಾನು ಏನು ಉತ್ತರ ಮಾಡ್ತಾ ಇದ್ದೀನಿ, 4 ಆಪ್ಷನ್ಸಲ್ಲಿ ನಾನು ಏನು ಉತ್ತರ ಬರಿತಾ ಇದ್ದೀನಿ, ಯಾವುದು ಸರಿಯಾದ ಉತ್ತರ, ಯಾವುದು ತಪ್ಪಾದ ಉತ್ತರ. ಹಾಗೆಯೇ ಒಂದು ಮಗುಗೆ ನಾವು ಒಂದು ಸ್ಪೆಸಿಫಿಕ್ ಟಾಸ್ಕ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಒಂದು ಸೈನ್ಸ್ ಎಕ್ಸಿಬಿಷನಲ್ಲಿ ನೀವು ಒಂದು ಮಗುಗೆ ಒಂದು ಪ್ರಾಜೆಕ್ಟನ್ನು ಮಾಡೋ, ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟನ್ನು ಮಾಡು ಅಂತ ಅಂದಾಗ ಆ ಮಗು ಇಂಟ್ರೆಸ್ಟಿಂದ ಏನು ಮಾಡುತ್ತೆ, ಆ ಕಡೆನೇ ಅಟೆನ್ಷನ್ ಮಾಡ್ತಾ ಹೋಗುತ್ತೆ. ಅಟೆನ್ಷನ್ ಮಾಡ್ತಾ ಕಾಗ್ನಿಟಿವ್ ಡೆವಲಪ್ಮೆಂಟ್ ಮಗುವಿಗೆ ಅರಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಸ್, ನಾನು ಈ ಥರ ಮಾಡ್ತಾ ಇದ್ದೇನೆ, ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೇನೆ, ಜಲಶಕ್ತಿ ಅನ್ನೋ ಆ ಒಂದು ಕಾನ್ಸೆಪ್ಟು ಮಗುವಿನ ಅರಿವಾಗ್ತದೆ. ಓ, ನೀರಿಂದ ನಾವು ಕರೆಂಟನ್ನು ನಾವು ಉತ್ಪತ್ತಿ ಮಾಡಬಹುದು ಅನ್ನೋದು ಅರಿವು ಅಂತ ಏನಿದೆ, ಆ ಅರಿವಿನಲ್ಲಿ ಬರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಯಾವುದು ಅಂದರೆ ಕಾಗ್ನಿಟಿವ್ ಡೆವಲಪ್ಮೆಂಟ್. ಅದೇ ನಾವು ಮಕ್ಕಳಲ್ಲಿ ಅರಿವು ಅಭಿವೃದ್ಧಿ ಆಗುವಂಥದ್ದು. ಅದನ್ನು ನಾವು ಅಟೆನ್ಷನ್, ಫೋಕಸ್ ಟು ದ ಸ್ಪೆಸಿಫಿಕ್ ಟಾಸ್ಕ್ ಆ್ಯಂಡ್ ಸ್ಟಿಮ್ಯುಲೈ. ಓಕೆ, ಅದಾದಮೇಲೆ ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ ಯಾವ ರೀತಿ 4 ಹಂತಗಳು ಬರ್ತವೆ ಅಂತ ಹೇಳಿದೆ. ಒಂದು ಸಾಂದರ್ಭಿಕ ಅಂತ ಸೆನ್ಸರಿ ಮೋಟಾರ್ ಸ್ಟೇಜು, ಇದು 0 to 2 years, 0 ಇಂದ 2 ವರ್ಷದವರೆಗೂ ಇದು ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ವಾಟ್ ಈಸ್ ದ ಎಕ್ಸಾಕ್ಟ್ ಏಜ್? ಓಕೆ, ವಾಟ್ ಈಸ್ ದ ಏಜ್ ಆರ್ ವಾಟ್ ಈಸ್ ದ ಎಕ್ಸಾಕ್ಟ್ ಏಜ್, ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಏಜ್ ಆಫ್ ದ ಸೆನ್ಸರಿ ಮೋಟಾರ್ ಅಂದಾಗ ಆಪ್ಷನ್ಸಲ್ಲಿ 0.2 years ಅಂತಂದರೆ ಟಿಕ್ ಮಾಡ್ಕೊಳ್ಳಿ. ಜೊತೆಗೆ ಪ್ರೀ ಆಪರೇಷನಲ್ ಸ್ಟೇಜು 2 to 7 years, 2 ರಿಂದ 7 ವರ್ಷ. ಕಾಂಕ್ರೀಟ್ ಆಪರೇಷನಲ್ ಸ್ಟೇಜು 7 ರಿಂದ 11 ವರ್ಷ. ಜೊತೆಗೆ ಇದು ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಫಾರ್ಮಲ್ ಆಪರೇಷನಲ್ ಸ್ಟೇಜು 12 ವರ್ಷದ ಮೇಲೆ ಬರ್ತದೆ. ಈ ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಅಂದಾಗ ಇದು ಲರ್ನಿಂಗ್ ಥ್ರೂ ದ ಸೆನ್ಸ್ ಆ್ಯಂಡ್ ಆ್ಯಕ್ಷನ್ಸ್. ಸೆನ್ಸರಿ ಮೋಟಾರ್ ಸ್ಟೇಜ್ ಅನ್ನೋದು ಸಾಂದರ್ಭಿಕವಾಗಿ ನಾವು ಯಾವ ರೀತಿ ಕಲಿಕೆಯಲ್ಲಿ ಅಳವಡಿಕೆ ಮಾಡ್ಕೊತೀವಿ ಅಂತಂದರೆ ಒಂದು ಸೆನ್ಸ್ ಆ್ಯಂಡ್ ಆ್ಯಕ್ಷನ್ಸಿಂದ. ಜೊತೆಗೆ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಅಂದಾಗ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜ್. ಒಂದು ಮಗು 7 ರಿಂದ 11 ವರ್ಷ ರೀಚ್ ಆದಾಗ ಅಪ್ಪ ಅಮ್ಮ ಲ್ಯಾಂಗ್ವೇಜಸ್ಸನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಮಗು ಒಂದು ಮನೆಯಲ್ಲಿ ಯಾರ ಹಿಂದಿ ಮಾತಾಡ್ತಿದ್ರೆ ಆ ಹಿಂದಿ ಲ್ಯಾಂಗ್ವೇಜನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಕನ್ನಡ ಅಂದರೆ ಕನ್ನಡ, ಇಂಗ್ಲೀಷ್ ಅಂತಂದರೆ ಇಂಗ್ಲೀಷು, ಉರ್ದು ಅಂತಂದರೆ ಉರ್ದು. ಈ ರೀತಿ ಯಾವ ರೀತಿ ನಾವು ಲ್ಯಾಂಗ್ವೇಜನ್ನು ಮಾತಾಡ್ತಿರ್ತೀವೋ ಮಗು ಕೂಡ ಏನು ಮಾಡ್ಕೊಳ್ಳುತ್ತೆ, ಅದೇ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಊಟ ಮಾಡಲಿಲ್ಲ ಅಂತಂದರೆ ನಾನು ಗುಮ್ಮಕ್ಕೆ ಕರಿತೀನಿ, ಗುಮ್ಮ ಅಂತ ಅಂದಾಗ ಮಗು ಇಮ್ಯಾಜಿನ್ ಮಾಡ್ಕೊಳ್ಳುತ್ತೆ, ಗುಮ್ಮ ಅಂತ ಅಂದರೆ ಏನು ಎತ್ತ ಅಂತ. ಓಕೆ, ಇಮ್ಯಾಜಿನೇಷನ್ ಆ್ಯಂಡ್ ಥಿಂಕಿಂಗ್ ಈಸ್ ಈಗೋಸೆಂಟ್ರಿಕ್. ಜೊತೆಗೆ ಕಾಂಕ್ರೀಟ್ ಆಪರೇಷನ್ ಸ್ಟೇಜ್ ಅಂತ ಅಂದಾಗ ಲಾಜಿಕ್ ಆಗಿ ಥಿಂಕ್ ಮಾಡ್ತವೆ. ಲಾಜಿಕಲ್ ಥಿಂಕಿಂಗ್ ಅಬೌಟ್ ದ ಕಾಂಕ್ರೀಟ್ ಆಬ್ಜೆಕ್ಟ್ಸ್. ಅದಾದ ಮೇಲೆ ಫಾರ್ಮಲ್ ಸ್ಟೇಜ್ ಅಂತ ಅಂದಾಗ ಅಬ್ಸ್ಟ್ರಾಕ್ಟ್ ಹೈಪೋಥೆಟಿಕಲ್ ಥಿಂಕಿಂಗ್.
ಓಕೆ, 12 ವರ್ಷದ ಮೇಲೆ ಆ ಹೈಪೋಥೆಟಿಕಲ್ ಥಿಂಕಿಂಗು ಮಕ್ಕಳು ಮಾಡ್ತಾ ಹೋಗ್ತವೆ. ಸೊ ಹೀಗೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ನಾನು ಯಾಕೆ ಇಷ್ಟೊಂದು ಒತ್ತಿ ಹೇಳ್ತಿದ್ದೀನಿ ಅಂತಂದರೆ, ಎಕ್ಸಾಮಲ್ಲಿ ಬೇಕಾದ್ರೆ ನೋಡಿ, ಎಕ್ಸಾಮಲ್ಲಿ ಈ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಮಗುವಿನ ಅರಿವು ಅಭಿವೃದ್ಧಿಯ ಮೇಲೆ ಸುಮಾರು ಒಂದು 2 ರಿಂದ 3 ಕ್ವಶನ್ಸ್ ಅಂತೂ ಕೇಳಿರ್ತಾರೆ. ಓಕೆನಾ? ಹಾಗಾಗಿ ನಾನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ಇನ್ಫಾರ್ಮೇಷನ್ ಪ್ರಕಾರ ಒಂದು MCQsನ ಮಾಡ್ತಾ ಹೋಗ್ತಾ ಇದ್ದೇನೆ ನೋಡ್ರಿ. ಮಕ್ಕಳ ಅಭಿವೃದ್ಧಿ ಸಂದರ್ಭಗಳು ಮತ್ತು ತತ್ವಗಳು, ಕಾನ್ಸೆಪ್ಟ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಮಕ್ಕಳ ಕೆಳಗಿನಲ್ಲಿ ಯಾವುದು ಮಕ್ಕಳ ಅಭಿವೃದ್ಧಿ ಲಕ್ಷಣವಲ್ಲ, ವಿಚ್ ಈಸ್ ನಾಟ್ ಅಂತ ಅಂದಾಗ ಅದು ನಿರಂತರ ಪ್ರಕ್ರಿಯೆ, ಕಂಟಿನ್ಯೂಸ್ ಪ್ರಾಸೆಸ್. ಸೊ ಸರಿಯಾದ ಉತ್ತರ ಅಲ್ಲಿ ನಾಟ್ ಅಂತ ಕೇಳಿದ್ರಿಂದ ಯಾವ ಪ್ರಿನ್ಸಿಪಲ್ ಅಲ್ಲಿ ವಿಚ್ ಈಸ್ ನಾಟ್ ಫಾಲೋಯಿಂಗ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್. ಎಲ್ಲ ಮಕ್ಕಳಲ್ಲಿ ಸಮಾನ ವೇಗದಲ್ಲಿ ನಡೆಯುತ್ತದೆ, ಕ್ರಮಬದ್ಧವಾಗಿ ನಡೆಯುತ್ತೆ, ಇನ್ಫ್ಲುಯೆನ್ಸ್ಡ್ ಬೈ ಹೆರಿಡಿಟರಿ ಆ್ಯಂಡ್ ಎನ್ವಿರಾನ್ಮೆಂಟ್. ಆ್ಯಕ್ಚುಲಿ ಆಪ್ಷನ್ ಯಾವುದು ಅಂತ ಅಂದರೆ ಅದು ಎಲ್ಲ ಮಕ್ಕಳಲ್ಲಿ ಸಮಾನ ವೇಗದಲ್ಲಿ ನಡೆಯುತ್ತದೆ ಅನ್ನೋದು ಇಟ್ ಈಸ್ ನಾಟ್ ಎ ಕರೆಕ್ಟ್ ಪ್ರಿನ್ಸಿಪಲ್. ಆಪ್ಷನ್ ಬಿ. ಯಾಕೆ? ಪ್ರಶ್ನೆ ನೋಡಿ ಕೇಳಿ, ಕೆಳಗಿನವಲ್ಲಿ ಯಾವುದು ಮಕ್ಕಳ ಅಭಿವೃದ್ಧಿ ಲಕ್ಷಣವಲ್ಲ ಅಂತ ಅಂದಾಗ ಅದು ನಿರಂತರ ಪ್ರಕ್ರಿಯೆ. ಸರಿಯಾದ ಉತ್ತರ ಕ್ರಮಬದ್ಧವಾಗಿ ನಡೀತಿರುತ್ತೆ. ಜೊತೆಗೆ ಯಾವುದರಿಂದ ಇನ್ಫ್ಲುಯೆನ್ಸ್ ಆಗುತ್ತೆ ಅಂದರೆ ಹೆರಿಡಿಟಿ ಮತ್ತು ಎನ್ವಿರಾನ್ಮೆಂಟ್, ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣ, ಜೊತೆಗೆ ವಂಶ ಪಾರಂಪರೆ ಅಂತ ಏನಿದೆ ಅದರಿಂದ. ಓಕೆ, ಆದರೆ ಇಲ್ಲಿ ಎಲ್ಲ ಮಕ್ಕಳಿಗೆ ಸಮಾನ ವೇಗದಲ್ಲಿ ನಡೆಯುತ್ತೆ ಅಂತಂದರೆ ಕೆಲವು ಮಕ್ಕಳಿಗೆ ಬೇಗ ಮಾತು ಬರುತ್ತೆ, ಕೆಲವೊಂದು ಮಕ್ಕಳಿಗೆ ಬೇಗ ಮಾತು ಬರೋದಿಲ್ಲ. ಪ್ರತಿಯೊಬ್ಬ ಮಗು ಬೆಳವಣಿಗೆ ವೈಯಕ್ತಿಕ ಆಗಿರುತ್ತದೆ, ಪರ್ಸ್ನಲ್ ಆಗಿ ಅದು ಗ್ರೋತ್ ಆಗ್ತಿರುತ್ತೆ. ಜೊತೆಗೆ ಮಕ್ಕಳ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆ ಒಂದೇ ರೀತಿಯಲ್ಲಿ ನಡೆಯುವುದಿಲ್ಲ. ಓಕೆ, ಹಾಗಾಗಿ ಇಟ್ ಈಸ್ ನಾಟ್ ಅ ಕರೆಕ್ಟ್ ಆಪ್ಷನ್. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಕೆಲವು ಬೇಗ ಮಾತಾಡ್ತಾರೆ, ಕೆಲವು ಮಕ್ಕಳಲ್ಲಿ ಕೆಲವು ಮಕ್ಕಳು ಬೇಗ ಮಾತಾಡೋದು, ಇನ್ನು ಕೆಲವರು ಮಕ್ಕಳು ತಡವಾಗಿ ಮಾತನ್ನು ಕಲಿತಾರೆ. ಸೊ ಹಾಗಾಗಿ ಅಭಿವೃದ್ಧಿಯ ದರ ಮಕ್ಕಳಲ್ಲಿ ವಿಭಿನ್ನವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅದಾದಮೇಲೆ ಮಕ್ಕಳ ಅಭಿವೃದ್ಧಿ ಪ್ರಮುಖ ತತ್ವ ಯಾವುದು? ನೋಡಿ, ಮಕ್ಕಳ ಅಭಿವೃದ್ಧಿಯ ಪ್ರಮುಖ ತತ್ವ ಯಾವುದು? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕರೆಕ್ಟ್ ಪ್ರಿನ್ಸಿಪಲ್? ನೋಡ್ಕೊಳ್ಳಿ, ಇಲ್ಲಿ ಕರೆಕ್ಟ್ ಪ್ರಿನ್ಸಿಪಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಆದರೆ ಹಿಂದೆ ಕ್ವಶನ್ ಅಲ್ಲಿ ವಿಚ್ ಈಸ್ ನಾಟ್ ಪ್ರಿನ್ಸಿಪಲ್ ಆಫ್ ಅ ಚೈಲ್ಡ್ ಡೆವಲಪ್ಮೆಂಟ್ ಅಂತ, ವಿಚ್ ಈಸ್ ನಾಟ್. ಹಾಗಾಗಿ ಇಲ್ಲಿ ನೋಡಿ, ಕರೆಕ್ಟ್ ಪ್ರಿನ್ಸಿಪಲ್ ಯಾವುದು? ಕರೆಕ್ಟ್ ಪ್ರಿನ್ಸಿಪಲ್ ಯಾವುದು ಅಂತಂದ್ರೆ ಅಭಿವೃದ್ಧಿ ಏಕಾಏಕಿ ಸಂಭವಿಸುತ್ತದೆ, ಅಕ್ಕರ್ಸ್ ರ್ಯಾಂಡಮ್ಲಿ. ಅಲ್ಲಿ ಕೇಳಿರೋದು ಕರೆಕ್ಟ್ ಪ್ರಿನ್ಸಿಪಲ್. ರ್ಯಾಂಡಮ್ ಆಗಿ ನಡೆಯುತ್ತಾ? ಏಕಾಏಕಿ ಒಂದೇ ಸರಿ ನಡೆಯುತ್ತಾ? ನೋ, ಇಟ್ ಈಸ್ ನಾಟ್ ಎ ರೈಟ್ ಆನ್ಸರ್. ಅದಾದ ಮೇಲೆ ಅಭಿವೃದ್ಧಿ ತಲೆಯಿಂದ ಪಾದದ ಕಡೆಗೆ ನಡೆಯುತ್ತದೆ, ಅಕ್ಕರ್ಸ್ ಫ್ರಮ್ ಹೆಡ್ ಟು ಟೋ, ತಲೆಯಿಂದ ಪಾದದವರೆಗೆ. ಅಭಿವೃದ್ಧಿ ಪಾದದಿಂದ ತಲೆಯ ಕೆಳಗೆ ನಡೆಯುತ್ತದೆ, ಅಕ್ಕರ್ಸ್ ಫ್ರಮ್ ಟೋ ಟು ಹೆಡ್, ಉಲ್ಟಾ. ನೋ, ಇಟ್ ಈಸ್ ಅ ರಾಂಗ್. ಅಭಿವೃದ್ಧಿ ಕ್ರಮರಹಿತವಾಗಿರುತ್ತೆ. ಡೆವಲಪ್ಮೆಂಟ್ ಹ್ಯಾಸ್ ನೋ ಪ್ಯಾಟ್ರನ್. ಡೆವಲಪ್ಮೆಂಟ್ಗೆ ಪ್ಯಾಟ್ರನ್ನೇ ಇಲ್ವಾ? ನೋ, ಅಬ್ಸಲ್ಯೂಟ್ಲಿ ಇಟ್ ಈಸ್ ಅ ರಾಂಗ್. ಹಾಗಾಗಿ ಅಭಿವೃದ್ಧಿ ತಲೆಯಿಂದ ಪಾದದ ಕೆಳಗೆ ನಡೆಯುತ್ತದೆ. ಸೊ ಅಕ್ಕರ್ಸ್ ಫ್ರಮ್ ಹೆಡ್ ಟು ಟೋ. ಇದನ್ನ ನಾವು ಸೆಫೆಲೋಕಾರ್ಡಲ್ ಏನಂತ ಕರಿತೀವಿ? ಸೆಫೆಲೋಕಾರ್ಡಲ್. CEPHALO. ಸೆಫೆಲೋ, CAUDAL. ಸೆಫೆಲೋಕಾರ್ಡಲ್ ಸ್ಟೇಜ್ ಅಂತ ಕರಿತೀವಿ. ಏನಂತ ಕರಿತೀವಿ ಅಂದ್ರೆ ಸೆಫೆಲೋಕಾರ್ಡಲ್ ಸ್ಟೇಜ್ ಅಂತ ಕರಿತೇವೆ. ಸೊ ಸೆಫೆಲೋಕಾರ್ಡಲ್ ಸ್ಟೇಜ್ ಅಂತ ಕರಿತೀವಿ. ಸೊ ಸೆಫೆಲೋ ಅಂತ ಅಂದ್ರೆ ಹೆಡ್, ತಲೆ. ಕಾರ್ಡಲ್ ಅಂತ ಅಂದ್ರೆ ಲೋಯರ್ ಪಾರ್ಟ್ ಆಫ್ ದ ಬಾಡಿ. ಕಾರ್ಡಲ್ ಅಂತ ಅಂದ್ರೆ ಲೋಯರ್ ಪಾರ್ಟ್ ಆಫ್ ದ ಬಾಡಿ. ಸೆಫೆಲೋ ಅಂತಂದ್ರೆ ತಲೆ, ಕಾರ್ಡಲ್ ಅಂತಂದ್ರೆ ಕೆಳಗೆ ದೇಹದ ಕೆಳಗಿನ ಭಾಗ. ಓಕೆ, ಸೆಫೆಲೋಕಾರ್ಡಲ್ ಸ್ಟೇಜ್. ಸೆಫೆಲೋಕಾರ್ಡಲ್ ಸ್ಟೇಜ್, CEPHALO. ಸೆಫೆಲೋ ಅಂತಂದ್ರೆ ಹೆಡ್ ಅಂತ ಕರಿತೀವಿ. ಜೊತೆಗೆ ಕಾರ್ಡಲ್, CAUDAL. ಕಾರ್ಡಲ್ ಅಂತಂದ್ರೆ ಲೋಯರ್ ಪಾರ್ಟ್ ಆಫ್ ದ ಬಾಡಿ.
ಲೋಯರ್ ಪಾರ್ಟ್ ಆಫ್ ದ ಬಾಡಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೇವೆ. ಜೊತೆಗೆ ಮೂರನೇ ಪ್ರಶ್ನೆಗೆ ಬನ್ನಿ. ಮಗುವಿನ ಬೆಳವಣಿಗೆಯಲ್ಲಿ ನರಮಂಡಲ, ನರ್ವಸ್ ಸಿಸ್ಟಮ್ ಅಂತ ಏನಿದೆ, ತಲೆಯಿಂದ ಪ್ರಾರಂಭವಾಗಿ ಅಭಿವೃದ್ಧಿವಾಗುತ್ತದೆ. ಮಗು ಮೊದಲು ತಲೆಯ ನಿಯಂತ್ರಣ ಪಡೆದು ಕುತ್ತಿಗೆ ಸ್ನಾಯು ಗಟ್ಟಿಯನ್ನು ನೋಡಿ, ಇಲ್ಲಿ ಸೆಫೆಲೋಕಾಡಲ್ ಅಂತ ನಾನು ಏನು ಬರೆದಿದ್ದೆ, ಸೆಫೆಲೋಕಾಡಲ್ ಅಂತ ಏನು ಬರೆದಿದ್ದೆ. ಈ ಸೆಫೆಲೋ ಅಂತಂದ್ರೆ ಏನು, ಹೆಡ್. ಕಾಡಲ್ ಅಂತಂದ್ರೆ ಲೋಯರ್ ಪಾರ್ಟ್ ಆಫ್ ಬಾಡಿ, LPOB ಅಂತ ನಾನು ಬರ್ದಿದ್ದೀನಿ. ಜಸ್ಟ್ ಇದೇನಂದ್ರೆ ಲೋಯರ್ ಪಾರ್ಟ್ ಆಫ್ ಬಾಡಿ. ಓಕೆ, ಸೆಫೆಲೋ ಅಂತಂದ್ರೆ ಹೆಡ್, ಕಾಡಲ್ ಅಂತಂದ್ರೆ ಲೋಯರ್ ಪಾರ್ಟ್ ಆಫ್ ದ ಬಾಡಿ. ಈಗ ಮಗುವಿನ ಬೆಳವಣಿಗೆ ನರಮಂಡಲ, ನರ್ವಸ್ ಸಿಸ್ಟಮ್ ತಲೆಯಿಂದ ಪ್ರಾರಂಭವಾಗಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಮಗು ಮೊದಲು ತಲೆಯ ನಿಯಂತ್ರಣ, ಹುಟ್ಟಿದ ಮಗುಗೆ ನಾವು ಹಿಂಗೆ ತಲೆ ನಿಲ್ಸಕ್ಕೆ ಹೋದ್ರೆ ಹಿಂಗೆ ಬೆಂಡ್ ಆಗುತ್ತೆ. ಅದೇ ಬರ್ತಾ 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 ಒಂದು 2 ತಿಂಗಳು 3 ತಿಂಗಳು 4 ತಿಂಗಳು ಆದಮೇಲೆ ಫಸ್ಟ್ ಈ ತಲೆ ಭಾಗ ಏನಾಗುತ್ತೆ, ಸ್ಟ್ರೈಟ್ ಗಟ್ಟಿ ಆಗುತ್ತೆ. ಹೌದಾ? ನೋಡಿ, ಮಗು ಮೊದಲು ತಲೆಯ ನಿಯಂತ್ರಣ ಪಡೆದು ಕುತ್ತಿಗೆಯ ಸ್ನಾಯು ಗಟ್ಟಿಯಾಗಿ ತಲೆ ಹಿಡಿದಿಟ್ಟುಕೊಳ್ಳುತ್ತದೆ. ನಂತರ ಬಾಹು, ಆರ್ಮ್ಸ್, ಅದಾದ್ಮೇಲೆ ಬಳಿಕ ಕಾಲುಗಳು. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಸೆಫೆಲೋಕಾಡಲ್ ಹೀಗೆ ಇದು ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಮಗು ಮೊದಲು ತಲೆಯನ್ನು ಎತ್ತುವುದು ಕಲಿಯುತ್ತದೆ, ನಂತರ ಚಲನೆ, ನಂತರ ನಿಲ್ಲುವುದು, ನಂತರ ಓಡೋಗೋದು. ಓಕೆ, ನೆಕ್ಸ್ಟ್. ಅಭಿವೃದ್ಧಿಯ ತತ್ವಗಳಲ್ಲಿ ಮಧ್ಯದಿಂದ ಹೊರಗಿನ ಭಾಗಗಳ ಕಡೆಗೆ ನಡೆಯುವುದು ಎಂದರೆ ವಿಚ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ಡೆವಲಪ್ಮೆಂಟ್ ಪ್ರಾಸೀಡ್ಸ್ ಫ್ರಮ್ ಸೆಂಟರ್ ಆಫ್ ದ ಬಾಡಿ. ನೋಡಿ, ಸೆಂಟರ್ ಆಫ್ ದ ಬಾಡಿ ಎಕ್ಸ್ಟ್ರಿಮಿಟೀಸ್ ಅಂತ. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಸೆಫೆಲೋಕಾಡಲ್ ಅಂತಂದ್ರೆ, ಸೆಫೆಲೋ ಅಂತಂದ್ರೆ ಹೆಡ್, ಕಾಡಲ್ ಅಂತಂದ್ರೆ ಲೋಯರ್ ಪಾರ್ಟ್ ಆಫ್ ಬಾಡಿ. ಸೊ ಇಲ್ಲಿ ಸ್ಟೇಟ್ಸ್ ದಟ್ ಸೆಂಟರ್ ಆಫ್ ದ ಬಾಡಿ ಅಂತ ಅಂದಾಗ ನೋಡ್ಕೊಳ್ಳಿ, ಪ್ರಾಕ್ಸಿಮೋ ಅಂತ ಏನಿದೆ, ಈ ಪ್ರಾಕ್ಸಿಮೋ ಅಂತಂದ್ರೆ ಸೆಂಟರ್ ಆಫ್ ಬಾಡಿ. ನೋಡಿ, ಇದೆಲ್ಲ ಬಂದ್ಬಿಡ್ತು. ಸೊ ಪ್ರಾಕ್ಸಿಮೋ ಡಿಸ್ಟಲ್ ಪ್ರಿನ್ಸಿಪಲ್ ಅಂತ ಅಂದಾಗ, ಪ್ರಾಕ್ಸಿಮೋ ಡಿಸ್ಟಲ್ ನಿಯಮ ಅಂತ ಅಂದಾಗ, ಪ್ರಾಕ್ಸಿಮೋ ಅಂತ ಅಂದ್ರೇನೆ ಸೆಂಟರ್ ಆಫ್ ದ ಬಾಡಿ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಹೇಳ್ತೇವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಸೆಫೆಲೋಕಾಡಲ್ ಅಂತ ಅಂದ್ರೆ ತಲೆ ಮತ್ತೆ ಲೋಯರ್ ಬಾಡಿ ಅಂತ ಹೇಳ್ತೀವಿ. ಪ್ರಾಕ್ಸಿಮೋ ಅಂತ ವರ್ಡ್ ಕೇಳ್ಬಿಟ್ರೆ ಸಾಕು, ಪ್ರಾಕ್ಸಿಮೋ ಅಂತಂದ್ರೆ ಸೆಂಟರ್ ಆಫ್ ದ ಬಾಡಿ. ಹಾಗಾಗಿ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಜಸ್ಟ್ ಬಿ ಅನ್ನೋ ಆಪ್ಷನ್ಗೆ ನೀವು ಟಿಕ್ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ನೋಡಿ, ಪ್ರಾಕ್ಸಿಮೋ ಪ್ರಿನ್ಸಿಪಲ್, ಡೆವಲಪ್ಮೆಂಟ್ ಅಕರ್ಸ್ ಫ್ರಮ್ ದ ಬಾಡಿ ಸೆಂಟರ್. ಪ್ರಾಕ್ಸಿಮಲ್ ಅಂತ ಏನಿದೆ, ಬಾಡಿ ಸೆಂಟರ್. ನಾನು ಯಾವಾಗಲೇ ಹೇಳ್ದಂಗೆ ಡಿಸ್ಟಲ್ ಅಂತ ಅಂದ್ರೆ ಅದರ್ ಪಾರ್ಟ್ಸ್. ಪ್ರಾಕ್ಸಿಮೋ ಡಿಸ್ಟಲ್ ನೋಡ್ಕೊಳ್ಳಿ ಇಲ್ಲಿ. ಎಸ್, ಪ್ರಾಕ್ಸಿಮೋ ಡಿಸ್ಟಲ್. ಪ್ರಾಕ್ಸಿಮೋ ಅಂತಂದ್ರೆ ಸೆಂಟರ್ ಆಫ್ ದ ಬಾಡಿ, ಡಿಸ್ಟನ್ಸ್ ಅಂದ್ರೆ ಅದರ್ ಪಾರ್ಟ್ಸ್ ಆಫ್ ದ ಔಟರ್ ಪಾರ್ಟ್ಸ್ ಆಫ್ ದ ಬಾಡಿ. ಕಂಟ್ರೋಲ್ಸ್ ಓವರ್ ಶೋಲ್ಡರ್ಸ್, ಆರ್ಮ್ಸ್ and control over hands and fingers. Example, first babies can move their arms, second grabs the object and later on pick the small object. Very simple. ಒಂದು ಮಗು ಹುಟ್ಟಿದ ತಕ್ಷಣ ಫಸ್ಟು ತಲೆ ಕುತ್ತಿಗೆ ಮಸಲ್ಸು ಒಂದು 2 ತಿಂಗಳು 3 ತಿಂಗಳಾದ್ಮೇಲೆ ಕುತ್ತಿಗೆ ಮಸಲ್ಸ್ ಹಿಡಿದಿಟ್ಕೊಳ್ಳುತ್ತೆ. ಜೊತೆಗೆ ಆರ್ಮ್ಸ್ಗಳು ಮೂವ್ ಆಗ್ತವೆ. ತೊಟ್ಲಲ್ಲಿ ಮಲ್ಕೊಂಡಾಗ ಹಿಂಗೆ ಆರ್ಮ್ಸ್ಗಳು ಮೂವ್ ಆಗುತ್ತೆ. ಆಮೇಲೆ ಪೆನ್ಗಳು ಹಿಂಗೆ ತೋರಿಸಿದಾಗ ಮಗು ಹಿಂಗೆ ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಪಿಕ್ ದ ಸ್ಮಾಲ್ ಆಬ್ಜೆಕ್ಟ್ಸ್, ಮಗು ಅಂಬೆಗಾಲು ಇಡ್ತಾ ಆ ಸಣ್ಣ ಯಾವ್ದಾರ ವಸ್ತುಗಳಿತ್ತು ಅಂದ್ರೆ ಅದನ್ನ ಗ್ರಾಬ್ ಮಾಡ್ಕೊಳ್ಳುತ್ತೆ. ಅದನ್ನ ನಾವು ಪ್ರಾಕ್ಸಿಮಲ್ ಡಿಸ್ಟಲ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಸೀಕ್ವೆನ್ಷಿಯಲ್ ಪ್ರಿನ್ಸಿಪಲ್ ಅಂತ ಅಂದಾಗ ನೋಡ್ಕೊಳ್ಳಿ, ಸೀಕ್ವೆನ್ಷಿಯಲ್ ಪ್ರಿನ್ಸಿಪಲ್ ಅಂತ ಅಂದಾಗ ಇಟ್ ಸ್ಟೇಟ್ಸ್ ದಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಕ್ಕರ್ ಇನ್ ಎ ಫಿಕ್ಸ್ಡ್ ಆರ್ಡರ್ಲಿ ಅಂಡ್ ಪ್ರೆಡಿಕ್ಟಬಲ್ ಸೀಕ್ವೆನ್ಸ್. ಬೇಬಿ ಕ್ರಾಲ್ಸ್, ಇದಕ್ಕೆ ಎಕ್ಸಾಂಪಲ್ ಬೇಬಿ ಕ್ರಾಲ್ಸ್. ಮಗು ಮಕಡೆ ಉರುಳುತ್ತೆ. ಆಮೇಲೆ ಬರ್ತಾ ಸ್ವಲ್ಪ ಒಂದು 3-4 ತಿಂಗಳು 5 ತಿಂಗಳಾದ್ಮೇಲೆ ಇಟ್ ಸ್ಟ್ಯಾಂಡ್, ಆಮೇಲೆ ವಾಕ್, ಆಮೇಲೆ ರನ್. ಓಕೆ, ಸೊ ಇದನ್ನ ನಾವು ಸೀಕ್ವೆನ್ಷಿಯಲ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಜೊತೆಗೆ ಜನರಲ್ ಟು ಸ್ಪೆಸಿಫಿಕ್ ಪ್ರಿನ್ಸಿಪಲ್ ಅಂತ ಅಂದಾಗ ಫಸ್ಟ್ ಬೇಬಿ
ಹೋಲ್ ಆರ್ಮ್ಸ್ನ ಮೂವ್ ಮಾಡ್ತದೆ ರ್ಯಾಂಡಮ್ ಆಗಿ. ಜೊತೆಗೆ ರ್ಯಾಂಡಮ್ ಅಂತಂದ್ರೆ ಮಗುಗೆ ಯಾವ ರೀತಿ ಬೇಕೋ ಆ ರೀತಿ ಟರ್ನ್ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಅದಾದಮೇಲೆ ಲರ್ನಿಂಗ್ ಟು ಮೂವ್ ಫಿಂಗರ್ಸ್. ಲರ್ನಿಂಗ್ ಟು ಮೂವ್ ಫಿಂಗರ್ಸನ್ನು ಈ ಥರ ಮೂವ್ ಮಾಡ್ತಾ ಈಗ ನೀವು ನೋಡ್ತಿರ್ಬೋದು, ಒಂದು ತೊಟ್ಲಲ್ಲಿ ನಿಮ್ಮ ಮನೆಗಳಲ್ಲಿ ಯಾವ್ದಾರ ಸಣ್ಣ ಮಗು ಇತ್ತು ಅಂದರೆ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ತೊಟ್ಲಲ್ಲಿ ಮಲ್ಕೊಂಡಾಗ ಒಂದೊಂದು ಸಲ ಮಗು ಆ ಬೆರಳುಗಳನ್ನೇ ನೋಡ್ಕೊತಾ ಇರುತ್ತೆ, ಹಿಂಗೆ ಆ ಬೆರಳುಗಳನ್ನೇ ಹಿಂಗೆ ತಿಂತಾ ಇರುತ್ತೆ, ಚೀಪ್ತಾ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅದು ಜನರಲ್ ಟು ಸ್ಪೆಸಿಫಿಕ್ ಪ್ರಿನ್ಸಿಪಲ್ ಅಂತ ನಾವು ಕರೆಯೋಕ್ಕೆ ಸೂಕ್ತವಾದಂತಹ ಒಂದು ಪ್ರಿನ್ಸಿಪಲ್ ತತ್ವ. ಅದಾದಮೇಲೆ ಮಕ್ಕಳ ಅಭಿವೃದ್ಧಿ ಯಾವ ಕ್ರಮದಲ್ಲಿ ನಡೆಯುತ್ತದೆ ಅಂತಂದರೆ ಆಲ್ ಆಸ್ಪೆಕ್ಟ್ಸ್ ನೋಡ್ಕೊಳ್ರಿ. ಮಕ್ಕಳ ಅಭಿವೃದ್ಧಿ ಯಾವ ಕ್ರಮದಲ್ಲಿ ನಡೆಯುತ್ತದೆ, ಸರಳದಿಂದ ಸಂಕೀರ್ಣ. ಆಲ್ ಆಸ್ಪೆಕ್ಟ್ಸ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್. ಡೆವಲಪ್ಮೆಂಟ್ ಈಸ್ ಓನ್ಲಿ ಫಿಸಿಕಲ್. ನೋ, ಡೆವಲಪ್ಮೆಂಟ್ ಇಸ್ ಓನ್ಲಿ ಫಿಸಿಕಲ್ ಅಂದರೆ ಬರೀ ದೈಹಿಕವಾಗಿ ಮಾನಸಿಕವಾಗಿ ಬೆಳವಣಿಗೆ ಆಗಲ್ವಾ? ಹಾಗಾಗಿ ಇದು ಆಪ್ಷನ್ ತಪ್ಪಾಗುತ್ತೆ. ಡೆವಲಪ್ಮೆಂಟ್ ಸ್ಟಾಪ್ಸ್ ಆಫ್ಟರ್ ನೋ ವೇಸ್. ಡೆವಲಪ್ಮೆಂಟ್ ಸ್ಟಾಪ್ಸ್ ಆಫ್ಟರ್ ಅಡೋಲಸೆನ್ಸ್ ತಪ್ಪು. ನಿರ್ದಿಷ್ಟ ಕ್ರಮದಲ್ಲಿ ಹೆರಿಡಿಟರಿ ಅಲೋನ್ ಡಿಟರ್ಮೈನ್ಸ್ ಡೆವಲಪ್ಮೆಂಟ್ ಇದು ತಪ್ಪು. ಸೊ ಹಾಗಾಗಿ ಆಲ್ ಆಸ್ಪೆಕ್ಟ್ಸ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್. ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ನೀವೇ ಥಿಂಕ್ ಮಾಡಿ, ಬರೀ ಹೆರಿಡಿಟ್ರಿಯಿಂದ ಮಾತ್ರ ಅದು ಸಾಧ್ಯ ಆಗುತ್ತಾ ಒಂದು ಮಕ್ಕಳ ಅಭಿವೃದ್ಧಿ? ನೋವೇಸ್. ಒಂದು ಅಡೋಲಸೆನ್ಸ್ ರೀಚ್ ಆದಾಗ ಡೆವಲಪ್ಮೆಂಟ್ ಅನ್ನೋದೇ ಗ್ರೋತ್ನ ಹೇಳ್ತಾ ಇಲ್ಲ, ಡೆವಲಪ್ಮೆಂಟ್. ಗ್ರೋತಿಗೂ ಡೆವಲಪ್ಮೆಂಟ್ಗೂ ಬಹಳ ವ್ಯತ್ಯಾಸ ಇದೆ. ಅಡೋಲಸೆನ್ಸ್ ರೀಚ್ ಆದಾಗ ಆ ಮಗುವಿಗೆ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತಾ? ನೋ, ನಾವು ಕೊನೆ ಉಸಿರಿರೋವರೆಗೂ ಡೆವಲಪ್ ಆಗ್ತಾನೆ ಹೋಗ್ತಿರ್ತೀವಿ. ಅರ್ಥ ಆಗ್ತಿದೆಯಾ? ಡೆವಲಪ್ ಆಗ್ತಿರ್ತೀವಿ ನಾವು ಭೌತಿಕವಾಗಿ, ದೈಹಿಕವಾಗಿ ಅಲ್ಲ, ಭೌತಿಕವಾಗಿ ನಾವು ಡೆವಲಪ್ಮೆಂಟ್ ಆಗ್ತಾ ಹೋಗ್ತಾ ಇರ್ತೀವಿ. ಇಟ್ ಈಸ್ ಓನ್ಲಿ ದ ಫಿಸಿಕಲ್, ನಾಟ್ ಎಟ್ ಆಲ್. ಸೊ ಆಲ್ ಆಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್. ಇವೆಲ್ಲ ಆಸ್ಪೆಕ್ಟ್ಸ್ಗಳು ಇಂಟರ್ ರಿಲೇಟೆಡ್ ಆಗಿರ್ತವೆ ಅನ್ನೋದನ್ನ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದಾದ್ಮೇಲೆ ಹೆರಿಡಿಟರಿ, ಎನ್ವಿರಾನ್ಮೆಂಟ್, ಸೋಷಿಯಲ್ ಇಂಟ್ರಾಕ್ಷನ್, ಎಕ್ಸ್ಪೀರಿಯನ್ಸಸ್. ಓಕೆ, ಇದು ಒಂದು ಚೈಲ್ಡ್ ಡೆವಲಪ್ಮೆಂಟು ಯಾವ ರೀತಿ ಆಗುತ್ತೆ ಅಂದರೆ ಹೆರಿಡಿಟರಿ, ವಂಶ ಪಾರಂಪರೆ, ಅದರ ಸುತ್ತಮುತ್ತ ವಾತಾವರಣ, ಸಾಮಾಜಿಕವಾಗಿ ಯಾವ ರೀತಿ ನಾವು ಇಂಟ್ರಾಕ್ಷನ್ ಆಗ್ತೀವಿ, ಯಾವ ಅನುಭವವನ್ನು ಕಲಿತಾ ಹೋಗ್ತೀವಿ, ಆವಾಗ ಆಲ್ ಆಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಆರ್ ಇಂಟರ್ ರಿಲೇಟೆಡ್. ಯಾವುದಪ್ಪ ಎಲ್ಲ ಆಸ್ಪೆಕ್ಟ್ಸ್ಗಳು? ಯಾವುದಪ್ಪ ಎಲ್ಲ ಆಸ್ಪೆಕ್ಟ್ಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಇಂಟರ್ ರಿಲೇಟೆಡ್ ಯಾವುದಾಗಿರುತ್ತೆ ಅಂದರೆ ಇದಾಗಿರುತ್ತೆ. ಓಕೆ, ಐ ಹೋಪ್ ಯು ಆಲ್ ಗೆಟಿಂಗ್ ಮೈ ಪಾಯಿಂಟ್. ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಜೊತೆಗೆ ಮಕ್ಕಳ ಅಭಿವೃದ್ಧಿ ಯಾವ ಎರಡು ಅಂಶಗಳಿಂದ ಪ್ರಭಾವಿತವಾಗುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಜನರಲ್ ಟು ಸ್ಪೆಸಿಫಿಕ್ ಡೆವಲಪ್ಮೆಂಟ್. ನೋಡ್ಕೊಳ್ಳಿ, ಜನರಲ್ ಟು ಸ್ಪೆಸಿಫಿಕ್ ಡೆವಲಪ್ಮೆಂಟ್ ನೋಡಿ. ಜನರಲ್ ಟು ಸ್ಪೆಸಿಫಿಕ್ ಡೆವಲಪ್ಮೆಂಟ್ states that child responses movement first appear as a general and random, gradually becomes a specific and purposeful. Okay, ಒಂದು ಮಗು ಹೋಲ್ ಆರ್ಮ್ಸ್ ಯಾವ ರೀತಿ ಬೇಕೋ ಆ ರೀತಿ ಅವರು ಒಂದು ಮಗು ಅಲ್ವಾ, ಸೊ ಹಾಗಾಗಿ ಯಾವ ರೀತಿ ಬೇಕೋ ಆ ಒಂದು ಶೋಲ್ಡರ್ನ ಆರ್ಮ್ಸ್ನ ಇದು ಮಾಡ್ತಾ ಇರುತ್ತೆ ರ್ಯಾಂಡಮ್ ಆಗಿ. ಜೊತೆಗೆ ಆ ಮಗು ಯಾವ್ದು ಇಷ್ಟ ಆಗುತ್ತೋ ಆ ವಸ್ತುಗಳನ್ನ ಹಿಡಿದಿಟ್ಕೊಳ್ತೆ. ಫಿಂಗರ್ಸ್, ಲರ್ನಿಂಗ್ ಮೂವ್ ಫಿಂಗರ್ಸ್. ಓಕೆ, ಈಗ ನೋಡ್ಕೊಳ್ಳಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅ ಜನರಲ್ ಆ್ಯಂಡ್ ಸ್ಪೆಸಿಫಿಕ್ ಡೆವಲಪ್ಮೆಂಟ್. ಸೊ ಇಲ್ಲಿ ಪರಿಸರ ಮತ್ತು ಕಲಿಕೆ, ಪೋಷಣೆ ಮತ್ತು ಆರ್ಥಿಕತೆ, ವಂಶ ಪಾರಂಪರ್ಯ ಮತ್ತು ಪರಿಸರ, ಸ್ನೇಹ ಮತ್ತು ಆಟಗಳು. ಸೊ ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಅಂತ ಅಂದಾಗ ಚೈಲ್ಡ್ ಲರ್ನ್ಸ್ ಸ್ಪೀಕ್ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್. ಚೈಲ್ಡ್ ಫಸ್ಟ್ ಲರ್ನ್ಸ್ ಟು ರೈಟ್ ಲೆಟರ್ಸ್ ಟು ನೋ. ಚೈಲ್ಡ್ ಮೂವ್ಸ್ ಟು ಹೋಲ್ ಆರ್ಮ್ ಬಿಫೋರ್ ಲರ್ನಿಂಗ್ ಟು ಮೂವ್ ಫಿಂಗರ್ಸ್. ಅ ಚೈಲ್ಡ್ ರೆಕಗ್ನೈಸ್ ಶೇಪ್ಸ್ ಬಿಫೋರ್ ಕಲರ್ಸ್. ಯಾವುದು ಸರಿಯಾದ ಉತ್ತರ? ಜನರಲ್ ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಅಂದಾಗ ಹೋಲ್ ಆರ್ಮ್, ದೇರ್ ಫಾರ್ ಲರ್ನಿಂಗ್ ಟು ಮೂವ್ ಫಿಂಗರ್ಸ್. ಹಾಗಾದರೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ಅಂತಂದರೆ ಚೈಲ್ಡ್ ಮೂವ್ಸ್ ಟು ಹೋಲ್ ಆರ್ಮ್ ಬಿಫೋರ್ ಲರ್ನಿಂಗ್ ಟು ಮೂವ್ ಫಿಂಗರ್ಸ್. ಆಲ್ರೆಡಿ ನಿಮಗೆ ನಾನು ಜನರಲ್ ಟು ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಏನು ಅಂತ ನಾನು ತೋರಿಸಿದ್ದೇನೆ ಸ್ಲೈಡಲ್ಲಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಚೈಲ್ಡ್ ಮೂವ್ಸ್ ದ ಹೋಲ್ ಆರ್ಮ್ ಬಿಫೋರ್ ಲರ್ನಿಂಗ್ ಟು ಮೂವ್ ಫಿಂಗರ್ಸ್. ನೋಡ್ಕೊಳ್ಳಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಅಂದಾಗ ಚೈಲ್ಡ್ ಮೂವ್ಸ್ ಹೋಲ್ ಆರ್ಮ್ ದೇರ್ ಫಾರ್ ಲರ್ನಿಂಗ್ ಮೂವ್ ಫಿಂಗರ್ಸ್ ಅಂತ ನಾವೇನು ಹೇಳ್ತೀವಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನಮ್ಮದು ಒಂದು ಟೆಲಿಗ್ರಾಮ್ ಆ್ಯಪ್ ಇದೆ, ಅಚೀವರ್ಸ್ ಶೌರ್ಯ ಅಂತ. ಫಾರ್ ಫರ್ದರ್ ಡೀಟೇಲ್ಸ್ ಆ ಟೆಲಿಗ್ರಾಮ್ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಆ ಅಚೀವರ್ಸ್ ಶೌರ್ಯ ಅಂತ ಅಡ್ರೆಸ್ ಬಾರಲ್ಲಿ ಟೈಪ್ ಮಾಡಿ, ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ನೀವು ಫರ್ದರ್ ಡೀಟೇಲ್ಸ್ನ ನೀವು ನೋಡ್ಕೋಬೋದು. ಜೊತೆಗೆ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಇದೆ. ಸೊ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾವು ಸಿಗೋಣ. ಎಲ್ಲರಿಗೂ ನಮಸ್ತೆ, ಒಳ್ಳೆಯದಾಗಲಿ.